ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಂಬಾ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಎಲ್ರಿಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನಿವತ್ತು ಹೊಸ ಕಥೆಯೊಂದಿಗೆ ಬಂದಿದ್ದೀನಿ. ಬನ್ನಿ ಇನ್ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡೋಣ. ಈ ಘಟನೆ ಬಂದು ಬಳ್ಳಾರಿ ಜಿಲ್ಲೆಯ ಒಂದು ಬ್ರಹ್ಮಪುರಿ ಎಂಬ ಒಂದು ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅಲ್ಲಿರುವ ಜನರಲ್ಲಿ ಈಗಲೂ ಭಯ ಹುಟ್ಟಿಸುತ್ತೆ ಆ ಮನೆ ಅಥವಾ ಬಂಗ್ಲೆ ಬಗ್ಗೆ ಮಾತಾಡಿದ್ರೆ. ಆ ಊರಲ್ಲಿ ತುಂಬಾ ಸುತ್ತಮುತ್ತ ನೋಡಿದ್ರೆ ಒಳ್ಳೆ ಚೆನ್ನಾಗಿರೋ ಹೊಲಗಳು ಮತ್ತೆ ಹಳೇದಾದ ಕೋಟೆಗಳು, ಬೃಹತ್ ಬಂಗಲೆಗಳು ಇದಾವೆ. ಆದ್ರೆ ಈ ಬಂಗ್ಲೆ ಹೆಸರು ಕೇಳಿದ್ರೆ ಮಾತ್ರ ಹಳ್ಳಿ ಜನರು ಬೆಚ್ಚ ಬೀಳ್ತಾರೆ. ಮತ್ತೆ ಅಲ್ಲಿ ಹೋಗ್ಬೇಡಿ, ಅದು ಬೂತ್ ಬಂಗ್ಲೆ ಅಂತಾನು ಹೇಳ್ತಿರ್ತಾರೆ. ಅದೇನಪ್ಪಾ ಅಂತಂದ್ರೆ ಆ ಬಂಗ್ಲೆ ಸುಮಾರು ಬ್ರಿಟಿಷರ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು. ಆ ಹಿರಿಯರು ಹೇಳೋದೇನಂತ ಅಂದ್ರೆ ಅಲ್ಲಿ ಒಬ್ಬ ಆಂಗ್ಲ ಅಧಿಕಾರಿ ಅಂದ್ರೆ ಬ್ರಿಟಿಷ್ ಅಧಿಕಾರಿ ಕುಟುಂಬ ವಾಸವಾಗಿರ್ತದೆ ಆಗಿನ ಕಾಲದಲ್ಲಿ. ಆದ್ರೆ ಆ ಮನೆಯೊಳಗೆ ಅವಾಗ ವಿಚಿತ್ರ ಘಟನೆಗಳು ನಡೀತಿರ್ತದೆ. ಒಂದ್ಸಲಿ ಇದ್ಕಿದ್ದಂಗೆ ಅವ್ರ ಮಗಳಿಗೆ ರಾತ್ರಿ ಹೊತ್ತಲ್ಲಿ ಆಕಸ್ಮಿಕವಾಗಿ ಮೃತಪಡ್ತಾಳೆ. ಆದ್ರೆ ಯಾರಿಗೂ ಅವಳು ಸ್ಪಷ್ಟ ಮಾಹಿತಿ ಸಿಗೋದಿಲ್ಲ ಅವಳು ಸಾವಿನ ಬಗ್ಗೆ. ಕೆಲವರು ಆಕೆಯನ್ನು ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡಿದ್ದಾಳೆ ಅಂತಾನು ಮಾತಾಡ್ತಾರೆ. ಇನ್ನು ಸ್ವಲ್ಪ ಜನ ಏನಂತಾರೆ ಆಕೆ ಮೇಲೆ ಏನೋ ಪಿತ್ಯ ನಡೆದಿರ್ಬೋದು ಅಂತಾನು ಮಾತಾಡ್ತಿರ್ತಾರೆ. ಅವತ್ತಿನಿಂದ ಆ ಮನೆಯೊಳಗೆ ಒಂಥರ ಶಬ್ದಗಳು ಕೇಳ್ಬರೋದು, ಮತ್ತೆ ಬಾಗಿಲುಗಳು ತಾನೇ ಮುಚ್ಕೊಳ್ಳೋದು, ಕಿಟಕಿಯಿಂದ ಯಾರೋ ನೋಡ್ತಿರೋ ತರ ಅನುಭವ ಆಗ್ತಿರುತ್ತೆ. ರಾತ್ರಿ ಹೊತ್ತು ಹೆಣ್ಮಗಳು ಅಳೋ ತರ ಧ್ವನಿ ಕೇಳಿಸ್ತಿರುತ್ತೆ. ದಿನ ರೀತಿ ಇದೇ ಆಗ್ತಾ ಇರುತ್ತೆ. ಆ ಹಳ್ಳಿಯವರು ಹೇಳುವ ಪ್ರಕಾರ ಏನಂತ ಅಂದ್ರೆ ಕೆಲವರು ಕುತೂಹಲದಿಂದನೇ ಆ ಮನೆಯೊಳಗೆ ಬಂಗ್ಲೆ ಒಳಗೆ ಏನಿದೆ ಅನ್ನೋದಕ್ಕೋಸ್ಕರನೇ ಪ್ರವೇಶ ಮಾಡಿರ್ತಾರೆ. ಆದ್ರೆ ಯಾರು ಸುಲಭವಾಗಿ ಆ ಮನೆಯಿಂದ ಹೊರಗೆ ಬಂದಿರಲ್ಲ. ತೀವ್ರ ಜ್ವರ ಮತ್ತೆ ಅನಾರೋಗ್ಯ ತಪ್ಪಿರೋದು, ಮತ್ತೆ ಕೆಲವರು ಮೃತ ಕೂಡ ಪಟ್ಟಿದ್ದಾರೆ. ಒಂದ್ಸಲಿ ಏನಾಗಿರುತ್ತೆ ಅಂದ್ರೆ ಈ ಹುಡುಗರುಗಳು ಕ್ಯೂರಿಯಾಸಿಟಿ ಹೋಗಿ ಅದ್ರೊಳಗೆ ಏನಿದೆ ಅನ್ನೋದು ನೋಡ್ಬೇಕು ಅನ್ನೋದಕ್ಕೋಸ್ಕರ ಇಡೀ ಒಂದು 5-6 ಜನ ಇರೋ ಗುಂಪು ಆ ಮನೆಯೊಳಗೆ ಹೋಗುತ್ತೆ. ಹೋಗಿ ಅವತ್ತಿನ ರಾತ್ರಿ ಅಲ್ಲೇ ಮಲಗಿದ್ದು ಬರ್ಬೇಕು ಅನ್ನೋ ಸಾಹಸಕ್ಕೋಸ್ಕರ ಅಲ್ಲಿ ಹೋಗಿ ಮಲ್ಕೋತಾರೆ. ಮಲ್ಕೊಂಡಾಗ ಸ್ವಲ್ಪ ಜನಕ್ಕೆ ಏನೂ ಆಗಿರಲ್ಲ. ಬಟ್ ಇನ್ನ ಇಬ್ರಿಗೆ ಏನಾಗಿರುತ್ತೆ ಅಂದ್ರೆ ರಾತ್ರಿ ಅವ್ರು ಅನ್ಕೊಂಡಿದ್ ಪ್ರಕಾರನೇ ಬಿಳಿ ಸೀರೆ ಉಟ್ಕೊಂಡು ಒಂದ್ ಹೆಂಗಸು ಉದ್ದ ಕೂದಲು ಬಿಟ್ಕೊಂಡು ಊರ್ನೇ ದಿಟ್ಟಿಸಿ ನೋಡ್ತಿರೋ ತರ ಇವ್ರ ಪಕ್ಕನೇ ನಿಂತಿರ್ತಕ್ಕಂಥ ಘಟನೆ ನಡೆದಿರುತ್ತೆ. ಅವ್ರು ಆಗಿನಿಂದ ತುಂಬಾ ಜ್ವರ ಪಟ್ಟು ಬೆಳಗ್ಗೆ ಮಿಕ್ಕವರೆಲ್ಲ ನಾರ್ಮಲ್ ಆಗಿ ಬಂದಿರ್ತಾರೋ ಅವ್ರಿಬ್ರು ಮಾತ್ರ ತುಂಬಾ ಅನಾರೋಗ್ಯ ಕೆಟ್ಟಿರುತ್ತೆ. ಆಗಿನಿಂದ ಡಿಸೈಡ್ ಮಾಡ್ತಾರೆ ಆ ಹುಡುಗರು ಇನ್ಯಾವತ್ತೂ ಆ ಬಂಗ್ಲೆ ಕೈ ತಲೆ ಕೂಡ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಈ ತರ ಆಗಿರುತ್ತೆ ಒಂದ್ಸಲಿ. ಇನ್ನೊಂದ್ಸಲಿ ಏನಪ್ಪಾ ಅಂದ್ರೆ ಅಳೋ ಶಬ್ದ ಕೇಳಿಸೋದು, ರಾತ್ರಿ 12 ಗಂಟೆ ಆದ್ಮೇಲೆ ಯಾರೋ ಹೆಣ್ಮಗಳು ಅಳೋ ತರ ಆ ಮನೆಯೊಳಗಿಂದ ಬರ್ತಿರ್ತದೆ. ಇದನ್ನೆಲ್ಲ ಕೇಳಿಸ್ಕೊಂಡು ಮತ್ ಕಿಟಕಿಗಳು ಯಾರೋ ನಿಂತ್ಕೊಂಡು ನೋಡ್ತಾ ಇರೋ ತರ, ಮತ್ ಮಣ್ಣಿನ ವಾಸನೆ ಬರ್ತಾ ಇರತ್ತಂತ, ಹೊಸ ಮಣ್ಣಿನ ವಾಸನೆ. ಅದು ಹಳೆ ಬಂಗ್ಲೆಯಲ್ಲಿ ಹೆಂಗ್ ಹೊಸ ಮಳೆಗಂದ ಒಂಥರ ಮಣ್ಣಿನ ವಾಸನೆ ಬರ್ತಲ್ಲ ಆ ತರ ಬರ್ತಿರುತ್ತೆ. ಅದನ್ನೆಲ್ಲ ಕೇಳ್ದವ್ರು ಏನಂತ ಹೇಳ್ತಾರೆ ಅಂದ್ರೆ ಮೇ ಬಿ ಅಲ್ಲಿ ಯಾರನ್ನಾದ್ರೂ ಸಾಯಿಸಿ ಮುಚ್ಚಿರ್ಬೋದು. ಆ ಸೂಚನೆ ನಮಗ್ ಕೊಡೋದಕ್ಕೋಸ್ಕರ ಭೂತ ನಮಗೆ ಮಣ್ಣಿನ ವಾಸನೆ ಕಳಿಸ್ತಿರ್ಬೋದು ಅಂತಾನು ಮಾತಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿದವರು ಹಿರಿಯವರು ಡಿಸೈಡ್ ಮಾಡ್ತಾರೆ, ಸಂಜೆ 6 ಗಂಟೆ ಮೇಲೆ ಯಾರೇ ಮಕ್ಕಳು ಯಾರು ಕೂಡ ಆ ದಾರಿಲಿ ಓಡಾಡ್ಕೂಡ್ದು ಅಂತ ಡಿಸೈಡ್ ಮಾಡಿ ಒಂದು ಕಾನೂನು ಮಾಡ್ತಿರ್ತಾರೆ. ಅವ್ರಾಗೋರೆ ಅಂದ್ರೆ ಅವ್ರು ಒಳ್ಳೇದಕ್ಕೋಸ್ಕರ ಮಾಡ್ತಾರೆ. ಅದನ್ನ ಎಲ್ರು ಪಾಲಿಸ್ತಿರ್ತಾರೆ, ಯಾರು ಹೋಗೋದಿಲ್ಲ ಸೈಡ್ 6 ಗಂಟೆ ಮೇಲೆ. ಒಂದ್ಸಲಿ ಇದು ತುಂಬಾ ಹಳೇದು. 1998ರಲ್ಲಿ ಅದೇ ಬಳ್ಳಾರಿ ಅಲ್ಲಿ ಓದ್ತಿರ್ತಕ್ಕಂಥ ಕಾಲೇಜು ವಿದ್ಯಾರ್ಥಿಗಳು 4 ಜನರು ಮತ್ತೆ ಕುತೂಹಲದಿಂದ ಮನೆಗೂ ಹೋಗ್ತಾರೆ, ಆ ಬಂಗ್ಲೆಗೆ ಹೋಗ್ತಾರೆ. ಅಲ್ಲಿ ಇದು ಲ್ಯಾಟಿನ್ ಅಂತಾರೆ, ಅದೇ ದೀಪ ಕತ್ಲೆ ಇರ್ತಲ್ಲ, ದೀಪ ಹಿಡ್ಕೊಂಡು ಒಳಗೆ ಹೋಗ್ತಾರೆ. ಹೋದ್ಮೇಲೆ ಮೊದ್ಲಿಗೆ ಏನೂ ಆಗ್ದಲ್ಲ. ಆದ್ರೆ ರಾತ್ರಿ 12 ಗಂಟೆ ಹೊತ್ತಿಗೆ ಅದು ಅಚಾನಕ್ಕಾಗಿ ಬಾಗಿಲು ಕ್ಲೋಸ್ ಆಗುತ್ತೆ. ಮತ್ತು ಸ್ವತಃ ತಾನೇ ಏನಾದ್ರು ಡೋರ್ ಕ್ಲೋಸು ಕಿಟಕಿ ಕ್ಲೋಸ್ ಎಲ್ಲ ಆದಮೇಲೆ ದೀಪ ಕೂಡ ಹಾರೋಗುತ್ತೆ. ಇವ್ರಿಗೆ ಕತ್ಲಲ್ಲಿ ಯಾರು ಹೆಜ್ಜೆ ಹಾಕುವ ಶಬ್ದ ಕೇಳಿಸುತ್ತೆ, ಯಾರೋ ಓಡಾಡ್ತಿರೋ ಥರ. ಮತ್ತು ಇವ್ರು ಅದಕ್ಕೆ ಯಾರು ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು. ಆಗ ತಕ್ಷಣ ಅದು ಹಳೆಗನ್ನಡದಲ್ಲಿ ಇಲ್ಲಿ ಯಾಕೆ ಬಂದಿದ್ದೀರಾ ಎಂದು ಕೇಳುತ್ತದೆ. ಅಂದ್ರೆ ಯಾಕೆ ಬಂದಿದ್ದೀರಾ ನೀವು ಅಂತ ಕೇಳ್ತದೆ. ಅವಾಗ ಅವರು ಭಯದಿಂದ ಹೊರಗೆ ಓಡೋಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಬಾಗಿಲು ತೆಗಿಯಲ್ಲ. ಆ ವೇಳೆಗೆ ಬಿಳಿ ಸೀರೆ ಉಟ್ಕೊಂಡು ಉದ್ದ ಕೂದಲಿನ ಹೆಂಗಸು ಮೆಟ್ಲು ಇಳ್ಕೊಂಡು ಇಳಿಯೋ ತರ ಬರ್ತಾಳೆ. ಅವಳ ಮುಖ ಮಾತ್ರ ಸ್ಪಷ್ಟವಾಗಿರಲ್ಲ, ಯಾರು ಅಂತಾನೆ ಗೊತ್ತಾಗಲ್ಲ, ಆ ತರ ಇರುತ್ತೆ. ಆ 4 ಜನ ಈಚೆ ಕೂಗ್ಕೊಂಡು ಓಡ್ ಬರ್ತಾರೆ. ಬಂದ ಮೇಲೆ
ತುಂಬಾ ಓಡ್ ಬರ್ಬೇಕಾದ್ರೆ ಆ ಮನೆಯಿಂದ ಬಿದ್ದು ಒಬ್ಬನಿಗೆ ತಲೆಗೆ ತುಂಬಾ ತೀವ್ರ ಗಾಯ ಆಗಿ ಕೂಡ ಬಂದಿರ್ತಾನೆ. ಇನ್ನೆಲ್ಲರೂ ಉಳಿದವರು ನಾರ್ಮಲ್ ಆಗಿ ಕಿಚ್ಚಾಡ್ಕೊಂಡು ಹೆಂಗೋ ಹೊರಗೆ ಬರ್ತಾರೆ. ಬಟ್ ಒಬ್ನಿಗೆ ಮಾತ್ರ ತೀವ್ರ ಇದಾಗಿರುತ್ತೆ. ಅವನು ತೀವ್ರ ಶಾಕ್ನಿಂದ ಆಸ್ಪತ್ರೆಗೆ ಕೂಡ ಸೇರಿರ್ತಾನೆ. ಮತ್ತೆ ಆ ಬಂಗ್ಲೆ ಹತ್ರ ಹೋಗ್ಬಾರ್ದು ಅಂತ ಶಪಥ ಕೂಡ ಮಾಡಿರ್ತಾರೆ. ಹಿಂಗಾಗಿ ಆ ಘಟನೆ ಈ ತರ ಆಗಿರೋದ್ರಿಂದ ಆ ಬಂಗ್ಲೆಗೆ ಈಗ್ಲೂ ಕೂಡ ಇಂದಿಗೂ ಯಾರು ಅಲ್ಲಿ ಹೋಗೋದಿಲ್ಲ. ಸುತ್ತಮುತ್ತ ಗಿಡ ಗಂಟೆಗಳು ಬೆಳೆದಿದ್ದಾವೆ, ಕುಸಿದ ಗೋಡೆಗಳು ಎಲ್ಲ ಇದಾವೆ. ಆದ್ರೆ ಈಗಲೂ ಆ ಬಂಗ್ಲೆ ಬಗ್ಗೆ ಮಾತಾಡಿದ್ರೆ ತುಂಬಾ ಹೆದರುತ್ತಾರೆ ಜನ ಅಲ್ಲಿರೋರು. ಈ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೆ ಹೊಸ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.